ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತಿನ ಒಂದು ವಿಚಾರ ಬಂದ್ಬಿಟ್ಟು, ಈ ವಿಡಿಯೋ ನಾನು ಬೇಡ ಅಂತ ಹೇಳಿ ಸುಮ್ಮನಾಗಿದ್ದೆ, ಮಾಡಬಾರ್ದು ಅಂತ. ಬಟ್ ಅನಿವಾರ್ಯ ಮಾಡಲೇಬೇಕು. ಯಾಕೆ ಅಂದರೆ ನಿಮಗೊಂದು ಎಚ್ಚರಿಕೆನ ಹೇಳೋಕೆ ಅಂತ ಬಂದಿದ್ದೀನಿ. ಏನು ಎಚ್ಚರಿಕೆ ಅಂತ ಅಂದರೆ, ಒಂದು ದೇವಸ್ಥಾನದ ಹೆಸರಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ದರೋಡೆನ ಮಾಡುವಂಥ ಜನ ಇವಾಗ ಬರ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಎಚ್ಚೆತ್ಕೊಳ್ಳಿ. ಯಾಕೆ ಅಂತ ಅಂದರೆ, ನಿನ್ನೆ ಮಾಡಬೇಕಾಗಿದ್ದ ವಿಡಿಯೋ ಇದು ಮಾಡೋಕ್ಕಾಗಿರಲಿಲ್ಲ. ಬೇಡ ಅಂತ ಸುಮ್ಮನಾಗಿದ್ದೆ. ಬಟ್ ಇಲ್ಲ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅಂತ ಇವತ್ತು ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಕೊರಗಜ್ಜ ದೇವರು, ಇದರ ಬಗ್ಗೆ ನೀವು ತುಂಬಾ ಕೇಳಿದ್ದೀರಾ. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ದೇವ್ರ ಮಹಿಮೆ ಏನು ಅಂತ ಹೇಳಿ ಹಲವಾರು ವಿಡಿಯೋಗಳನ್ನ ನೀವು ನೋಡಿರ್ತೀರ. ಆ ದೇವ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಈ ಕೊರಗಜ್ಜ ದೇವರ ಹೆಸರನ್ನು ಹೇಳಿಕೊಂಡು ಹಳ್ಳಿ ಮೇಲೆ ವೇಷಭೂಷಣವನ್ನು ಹಾಕ್ಕೊಂಡು 2 ಅಥವಾ 3 ಜನ ವ್ಯಕ್ತಿಗಳು ಬರ್ತಾರೆ. ಈಗ 15 ದಿವಸಕ್ಕೆ ಒಂದು ಟೈಮು ಬರ್ತಾನೇ ಇದ್ದಾರೆ ಹಳ್ಳಿ ಸೈಡು. ಏನಕ್ಕೆ ಬರ್ತಾ ಇದ್ದಾರೆ, ಇವಾಗ ಜಾತ್ರೆ ನಡೀತಾ ಇದೆ ನಮ್ಮ ಕೊರಗಜ್ಜ ದೇವಸ್ಥಾನದಲ್ಲಿ. ಆವಾಗ ಹೋಮ ನಡೆಯುತ್ತೆ. ನಿಮ್ಮ ಮನೇಲಿ ಇಂಥ ಕಷ್ಟ ಇದೆ, ನಿಮ್ಗೆ ಇಂಥ ಕಷ್ಟ ಇದೆ, ನಾವು ಪೂಜೆ ಮಾಡಿಸ್ತೀವಿ, ನಮ್ಗೆ 1,001 ರೂಪಾಯಿ 2,001 ರೂಪಾಯಿನ ಕೊಡಿ ಅಂತ ಹೇಳಿ. ನಿನ್ನೆ ನಮ್ಮ ಮನೆಗೂ ಬಂದು ಕೇಳಿದರು, ಏನು ಅಂತ. ಕೊರಗಜ್ಜ ದೇವಸ್ಥಾನದಿಂದ ಬರ್ತಾ ಇದ್ದೀವಿ, ನಮಗೆ ದಾನಿ ಏನಾದ್ರು ಕೊಡಬೇಕು ನೀವು ಅಂತ ಕೇಳಿದರು. ಅದಕ್ಕೆ ನಾವು ಹೇಳಿದ್ವಿ, ದುಡ್ಡು ನಮ್ಮ ಹತ್ರ ಇಲ್ಲ, ಇವಾಗ ಅಕ್ಕಿ ಬೇಕಾದರೆ ದಾನ ಮಾಡ್ತೀವಿ ತಗೊಳ್ಳಿ ಅಂತ. ಇಲ್ಲ, ನಾವು ಅಕ್ಕಿ ಎಲ್ಲ ಹಾಕಿಸ್ಕೊಳ್ಳಲ್ಲ, ನಮಗೆ ದುಡ್ಡೇ ಬೇಕು ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ ಅವ್ರ ಹತ್ರ ಹೋಗಿ, ಇಲ್ಲ, ಕೊರಗಜ್ಜ ದೇವಸ್ಥಾನದಿಂದ ಹೀಗೆಲ್ಲ ಬರಲ್ಲ. ಅಕಸ್ಮಾತ್ ಬಂದರೂ ಸಹ ಅವ್ರು ನಮಗೆ ದುಡ್ಡೇ ಬೇಕು, ಇಷ್ಟೇ ಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ. ನಾವು ಭಕ್ತಿಯಿಂದ ನಾವು ಎಷ್ಟು ಕೊಟ್ಟರು ನೀವು ತೊಗೊಂಡು ಹೋಗಬೇಕು ಅಂತ ಹೇಳಿದಕ್ಕೆ, ಇಲ್ಲ 1,001 ರೂಪಾಯಿ ಅಥವಾ 2,001 ರೂಪಾಯಿ, ಇಲ್ಲ 3,001 ರೂಪಾಯಿ, ಹೀಗೆ 1,000 ರೂಪಾಯಿ ಮೇಲೆ 1,000 ರೂಪಾಯಿ ಮೇಲೆ 1 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಯಾಕೆ ಅಂದರೆ ನಿಮ್ಮ ಹೆಸರಲ್ಲಿ ನಾವಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳಿ. ನಮ್ಮೂರಲ್ಲಿ ಕೊಟ್ಟಿದ್ದಾರೆ ಸಹ. ನಮ್ಮನೆ ಪಕ್ಕದ ಮನೆಯಲ್ಲೇ ಒಬ್ಬರು ಕೊಟ್ಟಿದ್ದಾರೆ. ಪಾಪ ಸಂಘಕ್ಕೆ ಅಂತ ದಿನದಿಂದ ದುಡ್ದು 1,000 ರೂಪಾಯಿನ ಜೋಡಿಸಿಟ್ಕೊಂಡಿದ್ರಂತೆ. ಅವ್ರು ಬಂದು ನಿಮ್ಮ ಮನೇಲಿ ಆ ಕಷ್ಟ ಇದೆ, ಈ ಕಷ್ಟ ಇದೆ, ಪರಿಹಾರ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ನಾವು ಮಾಡ್ತೀವಿ ಅಂತ ಏನೇನೋ ಮರಳು ಮಾಡಿಬಿಟ್ಟು ಹೆದರಿಸ್ಬಿಟ್ಟು 1,001 ರೂಪಾಯಿ ದುಡ್ಡನ್ನ ಇಸ್ಕೊಂಡು ಹೋಗಿದ್ದಾರೆ. ನಮ್ಮ ಊರಲ್ಲಿ ಒಂದು 75 ಮನೆ ಇರಬಹುದು. 75 ಮನೆಯಲ್ಲಿ 10 ಮನೇಲಿ ಕೊಟ್ಟರು 1,000 ರೂಪಾಯಿ ಅಂತ ಅಂದರೆ 10,000 ದುಡ್ಡಾಯಿತು. ಹೀಗೆ ಹಳ್ಳಿ ಮೇಲೆ ಒಂದೊಂದು ಹಳ್ಳಿಲೂ 10,000 5,000 ಕಲೆಕ್ಷನ್ ಮಾಡ್ಕೊಂಡು ಹೋದರು ಅಂತ ಅಂದರು. ಎಷ್ಟು ದುಡ್ಡಾಯಿತು ಅವರಿಗೆ. ಇದು ನಿಜವಾಗ್ಲೂ ದೇವಸ್ಥಾನದಿಂದ ಬಂದಿಲ್ಲ ಅನ್ನೋದು ನನಗೆ. ಯಾರೂ ಹಾಗೆ ಬರೋಲ್ಲ, ಬಂದರೂ ಸಹ ನಮಗಿಷ್ಟೇ ಬೇಕು ಅಂತ ಡಿಮ್ಯಾಂಡ್ ಅಂತೂ ಮಾಡೋದೇ ಇಲ್ಲ. ಈ ಒಂದು ವಿಷಯ ಎಲ್ಲರಿಗೂ ಅನ್ವಯಿಸಲ್ಲ. ಯಾಕೆಂದರೆ ಅಕ್ಕಪಕ್ಕದ ಊರಲ್ಲಿ ನೀವು ನೋಡಿರ್ತೀರ, ಅಕ್ಕಪಕ್ಕದ ಊರಲ್ಲಿ ಬಂದೇ ಬರ್ತಾರೆ ದೇವಸ್ಥಾನದ ಉದ್ಧಾರಕ್ಕೆ, ಸಹಾಯಕ್ಕೆ ಅಂತ ಹೇಳಿ ಬಂದಾಗ ಕೊಡಲೇಬೇಕು. ಯಾಕೆ ಅಂದರೆ ನಾವು ಕಣ್ಣಾರೆ ಅದನ್ನು ನೋಡಿರ್ತೀವಿ, ಅದಕ್ಕೋಸ್ಕರ. ಇದನ್ನು ನಾವು ನೋಡಿಲ್ಲ. ನಿಜವಾಗ್ಲೂ ಅವ್ರು ಹೇಗೆ ವೇಷ ಹಾಕೊಂಡು ಬಂದಿರ್ತಾರೆ ಅಂದರೆ ನೋಡಿನೇ ಹೆದ್ರು ಬಿಡ್ಬೇಕು. ಆ ರೀತಿ ವೇಷಭೂಷಣದಲ್ಲಿ ಬಂದಿರ್ತಾರೆ, ಏನೇನೋ ಹೇಳ್ತಾರೆ. ಹೌದು, ಕಷ್ಟ ಇಲ್ಲದ ಮನೆ ಯಾವುದಿದೆ? ಎಲ್ಲರ ಮನೇಲೂ ಕಷ್ಟ ಇದ್ದೇ ಇರುತ್ತಲ್ವ. ಏನೋ ಒಂದು ಹೇಳಿದರೆ ಅದಕ್ಕೆ ಹೌದು ಅಂತ ನಾವು ತಲೆ ಆಡಿಸ್ಬಿಟ್ವಿ ಅಂದರೆ ಅವ್ರು ಹೇಳ್ತಾನೇ ಹೋಗ್ತಾರೆ. ಇದಕ್ಕೆ ನಾವು ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಯಾರು ಈ ರೀತಿ ಮಾಡಿ ದುಡ್ಡನ್ನ ಕಳ್ಕೊಬೇಡಿ. ದುಡ್ಡಿಲ್ಲ, ಅಕ್ಕಿ ನೀಡ್ತೀವಿ ಅನ್ನೋದಕ್ಕೆ ನಮಗೆ ಶಾಪ ಹಾಕ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡಿ ಬೈದ್ಬಿಟ್ಟು ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಹಾಗಿದ್ರೆ ಇವ್ರು ನಿಜವಾಗ್ಲೂ ದೇವಸ್ಥಾನದಿಂದನೇ ಬಂದಿದ್ದಾರಾ? ನಿಜವಾಗ್ಲೂ ತುಂಬಾ ಇವಾಗ ಮಕ್ಕಳು ಕಳ್ಳರು ಜಾಸ್ತಿ ಆಗಿದ್ದಾರೆ. ಈ ರೀತಿ ಬೆಡ್ಶೀಟ್ ಮಾರೋ ರೀತಿಯಲ್ಲಿ ಬಂದು ಅವ್ರ ಮನೆ ಕಡೆ ಹೇಗಿದೆ ವಾತಾವರಣ ಅಂತ ನೋಡ್ಕೊಂಡು ಹೋಗೋದು. ಮಕ್ಕಳಿದ್ರೆ ಮಕ್ಕಳ ಕಳ್ತನ, ಮನೇಲಿ ಬಂಗಾರ ಕಳ್ತನ, ದುಡ್ಡು ಕಳ್ತನ, ಹೇಗೆ ವಸೂಲಿ ಮಾಡ್ತಾರೆ, ಹೇಗೆ ಮಾಡ್ತಾ ಇದ್ದಾರೆ. ಹಳ್ಳಿ ಕಡೆ ಅಮಾಯಕರು ಇರ್ತಾರೆ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾರೆ. ಇದು ನಿಜವಾಗ್ಲೂ 15 ದಿವಸಕ್ಕೆ ಒಂದು ಸರಿ ಬರ್ತಾನೇ ಇರ್ತಾರೆ ಇಲ್ಲಿ. ಈ ರೀತಿ ನಾವು ಇವಾಗ ಯಾರು ಭಿಕ್ಷೆ ಅಂತ ಹೇಳಿ ಅಕ್ಕಿ ಹಾಕ್ಸ್ಕೊಳ್ಳೋದಾಗಲಿ ಇನ್ನೊಂದು ಏನು ಮಾಡಲ್ಲ. ಎಲ್ಲರೂ ದುಡ್ಡನ್ನೇ ಡಿಮ್ಯಾಂಡ್ ಮಾಡ್ತಾರೆ. ಕೊಡಲಿಲ್ಲ ಅಂತ ಅಂದರೆ ಶಾಪ ಹಾಕಿ ಹೋಗ್ತಾರೆ. ದೇವಸ್ಥಾನದಿಂದ ಬರ್ತಿದ್ದಾರೆ ಅಂದ ತಕ್ಷಣ ದುಡ್ಡು ಕೊಟ್ಬಿಡ್ತೀವಿ. ಯಾವ ದೇವಸ್ಥಾನ ಏನು, ಅಲ್ಲಿಂದ ಯಾರು ಬರಲ್ಲ ಅಂತ ನಾವು ಏನು ಕ್ವಶನ್ ಮಾಡಲ್ಲ. ಯಾಕೆ ಮಾಡಲ್ಲ ಕೇಳಬೇಕು. ಯಾಕೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ.
ಕೇಳಬೇಕು. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಶೇರ್ ಮಾಡಿ. ಹಾಗೆ ಕೊರಗಜ್ಜ ದೇವಸ್ಥಾನದ ಸ್ವಾಮಿಗಳಾಗಿರ್ಬೋದು, ಯಾರು ಅದನ್ನು ವಹಿಸ್ಕೊಂಡಿದ್ದಾರೋ ಅವರಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಿದ್ದಾವೆ, ನ್ಯೂಸ್ ಚಾನಲ್ ಇದ್ದಾವೆ, ಪೇಪರ್ ಇದ್ದಾವೆ, ದಯವಿಟ್ಟು ಎಲ್ಲರೂ ಒಂದೊಂದ್ಸರಿ ಅನೌನ್ಸ್ಮೆಂಟ್ನ ಕೊಡಿ. ನಾವು ಯಾವುದೇ ಈ ರೀತಿ ಹಳ್ಳಿ ಮೇಲೆ ಬರೋದಿಲ್ಲ. ಇದನ್ನು ದುಡ್ಡು ಯಾರು ಸಹ ಕೊಡಬೇಡಿ ಅಂತ ಹೇಳಿ ಒಂದ್ಸರಿ ನೀವು ಎಚ್ಚರಿಕೆ ಕೊಟ್ಟರೆ ಯಾರೋ ಈ ರೀತಿ ಬಂದು ಸಾವಿರಾರುಗಟ್ಟಲೆ ದುಡ್ಡನ್ನ ವಸೂಲಿ ಮಾಡಲ್ಲ. ತುಂಬ ಜನ ಅಮಾಯಕರು ಇದ್ದಾರೆ, ತುಂಬ ಜನ ದುಡ್ಡು ಕೊಟ್ಟಿದ್ದಾರೆ. ಅದು ಒಳ್ಳೆ ರೀತಿಲಿ ಬಳಸ್ಕೊಂಡ್ರೆ ಏನು ಬೇಜಾರಾಗಲ್ಲ. ಇವಾಗ ಇಲ್ಲಿ ದುಡ್ಡು ಇಸ್ಕೊಂಡು ಎಲ್ಲೋ ಬಾರಲ್ಲಿ ಕೂತಿರ್ತಾರೋ ಅಥವಾ ಇನ್ನೆಲ್ಲೋ ಸಿಗರೇಟ್ ಸೇದ್ತಾ ಇರ್ತಾರೆ ಅಲ್ವಾ. ಸುಮ್ಮನೆ ದುಡ್ಡು ಹೆಸ್ರು ಹೇಳ್ಕೊಂಡು ಅವರು ಈಗೇನು ಅಂದರೆ ದುಡ್ಡು ದೇವ್ರ ಹೆಸ್ರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇರೋರೇ ಚೆನ್ನಾಗಿದ್ದಾರೆ. ಸುಮ್ಮನೆ ಕಷ್ಟಪಟ್ಟು ದುಡಿಯೋರು ದುಡಿತಾನೆ ಇದ್ದಾರೆ. ಸೊ ಹಳ್ಳೀಲಿ ಈ ರೀತಿ ಆಗಿರೋದು ನಿಮಗೂ ಕೆಲವೊಬ್ರಿಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಿಲ್ಲ ಅಂತ ಅಲ್ಲ. ದಯವಿಟ್ಟು ಯಾರು ಸಹ ಕೊಡಬೇಡಿ. 1000 ರೂಪಾಯಿ ಅಂದರೆ ಕಡಿಮೆ ದುಡ್ಡಲ್ಲ. 1000 ರೂಪಾಯಿ ದೊಡ್ಡ ಅಮೌಂಟೆಯ ಯಾರು ಕೊಡಬೇಡಿ. ದಯವಿಟ್ಟು ಆ ರೀತಿ ಯಾರ್ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದರು ಅಂದರೆ ಅವ್ರನ್ನ ಕ್ವಶ್ಚನ್ ಮಾಡಿ. ಅವ್ರು ನಿಜವಾಗ್ಲೂ ನೀವು ಕ್ವಶ್ಚನ್ ಮಾಡಿದರೆ ಹೆದರಿ ವಾಪಸ್ ಹೋಗ್ಬಿಡ್ತಾರೆ. ಮತ್ತೆ ನಿಮ್ಮ ಹಳ್ಳಿ ಸೈಡ್ ಬರೋದೇ ಇಲ್ಲ. ನಾವು ಒಂದು ಸತಿ ಕೊಟ್ಟು ಕಳಿಸಿದ್ವಿ ಅಂದರೆ ಮತ್ತೆ ಬರ್ತಾನೆ ಇರ್ತಾರೆ. ಯಾವ ದೇವಸ್ಥಾನದಿಂದ ಅಲ್ಲ, ನಿಮ್ಮ ಅಕ್ಕಪಕ್ಕದ ಊರಲ್ಲಿ ಯಾರಾದರೂ ಬಂದರೆ ಎಲ್ಲರೂ ಇದೇ ರೀತಿ ಇರ್ತಾರೆ ಅಂತ ಹೇಳ್ತಾ ಇಲ್ಲ. ಅಕ್ಕಪಕ್ಕದ ದೇವಸ್ಥಾನಗಳು ಆ ರೀತಿ ಬಂತು ಅಂತ ಅಂದರೆ ದಯವಿಟ್ಟು ಕೊಡಿ. ಹಾಗೆ ಈ ವಿಡಿಯೋನ ಇಷ್ಟನ್ನ ನಾನು ನಿಮಗೆ ಹೇಳಲೇಬೇಕಾಗಿತ್ತು. ಹೇಳೋ ತನಕ ನನಗಂತೂ ಸಮಾಧಾನನೇ ಇರಲಿಲ್ಲ. ನಿನ್ನೆನೇ ಮಾಡಬೇಕಾಗಿದ್ದಂತಹ ವಿಡಿಯೋ ನಾನು ಹೇಳಿದ್ನಲ್ಲ, ಮಾಡೋಕ್ಕಾಗಿರಲಿಲ್ಲ. ಸೊ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಹಾಗೆ ಸುಮ್ಮನೆ ದುಡ್ಡನ್ನ ಕೊಟ್ಟು ಯಾಕೆ ಅವ್ರನ್ನ ಉದ್ಧಾರ ಮಾಡ್ತೀರಾ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.